ನಂತರ ತೆಪ್ಪೋತ್ಸವದಲ್ಲಿ ನಮ್ಮ ಘೋಷಿತಪ್ಪನ ಉತ್ಸವ ಮೂರ್ತಿನೇ ಆ ತೆಪ್ಪೋತ್ಸವದಲ್ಲಿ ಇಟ್ಟು ಗಂಗಾ ನಮ್ಮ ಕೆರೆ ಹೊಂಡದಲ್ಲಿ ಅಜ್ಜನ ತೆಪ್ಪವನ್ನು ಪ್ರದರ್ಶನ ಹಾಕಿದ್ವಿ. ಆ ಕಾರ್ಯಕ್ರಮ ನಾವು ನಡೆಸಿದ್ವಿ. ವರ್ಷದಿಂದ ನಡೀತಾ ಇದೆ. ಈಗ ಪ್ರತಿ ವರ್ಷವೂ ಅಜ್ಜರ ಪ್ರೇರಣೆಯಂತೆ ಅವರ ಮಾರ್ಗದರ್ಶನದಲ್ಲಿ ವರ್ಷ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನಾವು. ವೀರೇಶ್ ಕೊಪ್ಪಾಳ ಅಂತೇಳಿ. ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಂ ಶತ್ರುಬುದ್ಧಿ ವಿನಾಶಂ ದೀಪಂ ಜ್ಯೋತಿ ನಮಸ್ತುತೆ ಅಂತ ಹೇಳ್ತಾ ಈ ಒಂದು ತೆಪ್ಪೋತ್ಸವ ಕಾರ್ಯಕ್ರಮಕ್ಕೆ ಎಷ್ಟು ಖುಷಿ ಕೊಡ್ತಾ ಇದೆ ಅಂದರೆ ತುಂಬಾ ಖುಷಿ ಕೊಡ್ತಾ ಇದೆ. ನಾವೆಲ್ಲ ಜಾತ್ರೆ ಅಂದ್ಬಿಟ್ರೆ ನಮಗೊಂದು ಕೊಪ್ಪಳ ಜನಕ್ಕೆ ತುಂಬಾ ಒಂದು ದೊಡ್ಡ ಹಬ್ಬ ಅಂತ ನಾನು ಹೇಳ್ತಾ ಇದ್ದೀನಿ. ನಮಗೆ ಈ ಒಂದು ಸಂಭ್ರಮ ನೋಡೋಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಈ ಒಂದು ಗಂಗಾರತಿ ನೋಡಲಿಕ್ಕೆ ಕಣ್ಣು ಸಾಲದು, ನಮಗೆ ಅಷ್ಟು ಖುಷಿ ಆಗ್ತಾ ಇದೆ. ಆಮೇಲೆ ಅಲ್ಲಿ ಉತ್ತರ ಭಾರತದಲ್ಲಿ ನಾವು ನೋಡ್ತಾ ಇದ್ವಿ, ಅಲ್ಲಿ ಹೋಗಿ ನಮ್ಗೆ ನೋಡ್ಲಿಕ್ಕೆ ಆಗಲ್ಲ. ಸೊ ಹಾಗಾಗಿ ಏನಾಗ್ತದೆ, ಇಲ್ಲಿ ಬಂದು ಈ ಜನಕ್ಕೆ, ನಮ್ಮ ಭಾಗದ ಜನಕ್ಕೆ ಇಲ್ಲಿ ಒಂದು ಗಂಗಾರತಿ ಮಾಡ್ತಾ ಇದ್ದಾರಲ್ಲ ಈ ತೆಪ್ಪೋತ್ಸವದಲ್ಲಿ, ತುಂಬ ಖುಷಿ ಆಗ್ತಾ ಇದೆ ಅಂತ. ಹಾಗೆ ಇದು ತುಂಬ ಖುಷಿ ಆಗ್ತಾ ಇದೆ ಸರ್ ಇಲ್ಲಿ. ಯಾಕಂದರೆ ಅದೇ ಹೇಳಿದ್ದೀನಲ್ಲ, ಕಾಶಿಯಲ್ಲಿ ಹೋಗಿ ನಮ್ಗೆ ನೋಡ್ಲಿಕ್ಕಾಗಲ್ಲ, ಅದಕ್ಕೆ ಇಲ್ಲಿ ಹಮ್ಮಿಕೊಂಡಿದ್ದಾರಲ್ಲ, ತುಂಬಾ ಖುಷಿ ಆಗ್ತಾ ಇದೆ. ಆಮೇಲೆ ಇಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋದು ಒಳ್ಳೆ ಜನ ಸಂಗ್ರಹಣೆ ಆಗೋದು, ಅದು ಜನ ಒಳ್ಳೆ ರೀತಿಯಿಂದ ನಡೀತಾ ಇದೆ ಅಂತ ನಾನು ಹೇಳ್ತಾ ಇದ್ದೇನೆ. ಇವತ್ತು ತೆಪ್ಪೋತ್ಸವ ಕಾರ್ಯಕ್ರಮ ನಡೀತು. ಈ ಗವಿಸಿದ್ದೇಶ್ವರ ನಮ್ಮ ತುಂಬ ಸಂತೋಷವಾದ ವಿಷಯ. ಯಾಕಂತಂದರೆ ಈ ಸತತವಾಗಿ 7 ವರ್ಷ ಆಯಿತು ತೆಪ್ಪೋತ್ಸವ ನಡೀಲಿಗೊತ್ತು. 1-2 ವರ್ಷದಿಂದ ಅಷ್ಟೇ ಕರೋನಾ ಟೈಮಲ್ಲಿ ಇರಲಿಲ್ಲ. ಆದರೆ ತುಂಬ ಸಂತೋಷದ ವಿಷಯ ಅಂತಂದರೆ ಈ ಭಾಗದಲ್ಲಿ ಇರಲಿಲ್ಲ, ನಮ್ಮ ದಕ್ಷಿಣ ಭಾರತದಲ್ಲಿ ಇರಲಿಲ್ಲ. ಹಾಗಾದರೆ ಉತ್ತರ ಭಾರತದಲ್ಲಿ ನಾವೆಲ್ಲ ನೋಡ್ತಾ ಇದ್ವಿ. ಆಮೇಲೆ ಇನ್ನೊಂದು ವಿಶೇಷ ಅಂದರೆ 2 ವರ್ಷದ ಹಿಂದಿಂದ ಗಂಗಾರತಿ ಕೂಡ ಮಾಡ್ತಾ ಇದ್ದಾರೆ. ಇದು ಸ್ಪೆಷಲಿ ಹೇಳಬೇಕಂತಂದರೆ ಕಾಶಿಯಲ್ಲಿ ನಡೆಯುತ್ತೆ. ಅದನ್ನು ನೋಡಲಿಕ್ಕೆ ಎಷ್ಟೋ ಮಂದಿಗೆ ಆಗೋದಿಲ್ಲ. ಬಟ್ ನಮ್ಮ ಪುಣ್ಯ ಏನು ಅನ್ಬೇಕು, ನಾವು ಈ ಪ್ಲೇಸಲ್ಲಿ ಹುಟ್ಟಿರೋದ್ರಿಂದ ನಮಗೆ ಇದೇ ವರ್ಷ 2 ವರ್ಷದಿಂದ ನಮಗೆ ಗಂಗಾರತಿ ಕೂಡ ಸಿಗ್ತಾ ಇದೆ. ಹಾಗಾಗಿ ತೆಪ್ಪೋತ್ಸವ ಕೂಡ ತುಂಬ ವಿಜೃಂಭಣೆಯಿಂದ ನಡೀತು. ಎಲ್ಲ ಇಲ್ಲಿ ಜನಾಂಗದಿಂದ ಎಲ್ಲ ಪ್ರತಿ ಭಾಗದಲ್ಲಿಂದನೂ ಬರ್ತಾ ಇದ್ದಾರೆ, ಜನಸಂಘದ ತುಂಬ ಬರ್ತಾ ಇದ್ದಾರೆ. ತುಂಬ ಸಂತೋಷ ಆಗ್ತಾ ಇದೆ. ಯಾಕಂದ್ರೆ ನಮ್ಮ ಗವಿಸಿದ್ದೇಶ್ವರನ ಮಹಿಮೆ ಕೂಡ ಹಾಗೇ ಇದೆ. ಹಾಗಾಗಿ ನಾವು ಈ ಜಾಗದಲ್ಲಿ ಹುಟ್ಟಿರೋದಕ್ಕೆ ನಾವು ತುಂಬ ಪುಣ್ಯ ಮಾಡಿದ್ದೀವಿ ಅಂತ ಹೇಳ್ತೀವಿ. ತುಂಬ